Hello everyone, welcome to LKG. So there is a latest update from KEA that is about marks entry. So ಈ marks entryನ ಯಾರೆಲ್ಲ ಮಾಡ್ಬೋದು ಅಂತ ಅಂದರೆ first point those students who have passed their 12th standard or PUC ಬಿಫೋರ್ 2024ಗಿಂತ ಮುಂಚೆ ಯಾರೆಲ್ಲ 12th ಸ್ಟ್ಯಾಂಡರ್ಡ್ ಅಥವಾ PUCನ ಪಾಸ್ ಆಗಿರ್ತಾರೋ, ಇಟ್ ಮೇ ಬಿ ಫ್ರಮ್ CBSE ಬೋರ್ಡ್ ಆರ್ ICSE ಆರ್ PUC ಬೋರ್ಡ್, ಅವರೆಲ್ಲ ಕಂಪಲ್ಸರಿ ಮಾರ್ಕ್ಸ್ ಎಂಟ್ರಿನ ಮಾಡಲೇಬೇಕು. ದಿಸ್ ಈಸ್ ಫಸ್ಟ್ ಪಾಯಿಂಟ್. ಅವರನ್ನು ಬಿಟ್ಟು ಈ ರಿಪೀಟರ್ ಸ್ಟೂಡೆಂಟ್ಸ್ ಇರ್ತಾರಲ್ಲ, ದೋಸ್ ಹು ಹ್ಯಾವ್ ರಿಪೀಟೆಡ್ ದಿಸ್ ಇಯರ್, ಇಟ್ ಮೇ ಬಿ ಫ್ರಮ್ ಎನಿ ಬೋರ್ಡ್, ಅಗೇನ್ ಸೆಕೆಂಡ್ PUC, CBSE, ICSE, ಎನಿ ಬೋರ್ಡ್, they should also do the marks entry. Okay, first one, those students who have passed before 2024 and repeaters, they have to do. Apart from this, those students who have passed this year only 2024 but not from PUC board but from any other board. Okay, PUC board ಅಲ್ಲದೇನೆ ಬೇರೆ ಯಾವುದಾದ್ರೂ ಬೋರ್ಡ್, CBSE, ICSE ಬೋರ್ಡಿಂದ ಇದೇ ವರ್ಷ ಪಾಸ್ ಔಟ್ ಆಗಿದ್ದರೆ ಅಂಥವರು ಕೂಡ ಮಾರ್ಕ್ಸ್ ಎಂಟ್ರಿನ ಮಾಡಲೇಬೇಕು. ಹಾಗಾದರೆ ಅವ್ರಿಗೆ ಮಾರ್ಕ್ಸ್ ಕಾರ್ಡೇ ಬಂದಿಲ್ಲ, ಹೇಗೆ ಎಂಟ್ರಿ ಮಾಡೋದು ಅಂತಂದರೆ, ನಿಮ್ಮದೇನು ಮಾರ್ಕ್ಸ್ ಕಾಪಿ ಇರುತ್ತಲ್ಲ ಅದನ್ನು ಪ್ರಿಂಟೌಟ್ ತೊಗೊಂಡು ಪ್ರಿನ್ಸಿಪಲ್ ಹತ್ರ ಸೈನ್ ಹಾಕಿ ಅದನ್ನು ವೆಬ್ಸೈಟಲ್ಲಿ PDF ಫಾರ್ಮ್ಯಾಟಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯಿತು. ರಿಪೀಟರ್ಸ್ ಮತ್ತು ಯಾರೆಲ್ಲ ಲಾಸ್ಟ್ ಇಯರ್ ಪಾಸ್ ಔಟ್ ಆಗಿರ್ತಾರೆ ಅವ್ರ ಹತ್ರ ಅಂತೂ ಅಫ್ಕೋರ್ಸ್ ಮಾರ್ಕ್ಸ್ ಕಾರ್ಡ್ ಇದ್ದೇ ಇರುತ್ತೆ. ಮಾರ್ಕ್ಸ್ ಕಾರ್ಡನ್ನು PDF ಫಾರ್ಮಲ್ಲಿ ವೆಬ್ಸೈಟಲ್ಲಿ ಲಿಂಕ್ ಕೊಟ್ಟಿರ್ತಾರೆ, ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಸೊ ಯಾರಿಗೆಲ್ಲ ಈ ಮಾರ್ಕ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದರೆ, ದೋಸ್ ಸ್ಟೂಡೆಂಟ್ ಹೂ ಹ್ಯಾವ್ ಪಾಸ್ಡ್ ದಿಸ್ ಇಯರ್, ದಟ್ ಈಸ್ 2024, ಫ್ರಮ್ PUC ಬೋರ್ಡ್ ಇಟ್ಸೆಲ್ಫ್. PUC ಬೋರ್ಡಿಂದ, ಕರ್ನಾಟಕ PUC ಬೋರ್ಡಿಂದ 2024 ಇಯರಲ್ಲಿ ಪಾಸ್ಔಟ್ ಆಗಿದ್ದರೆ ಅಂಥವರು ಅಪ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂತಂದರೆ ಅವ್ರ ಮಾರ್ಕ್ಸ್ ಡೈರೆಕ್ಟಾಗಿ ಆಟೋಮೆಟಿಕಲಿ PUC ಬೋರ್ಡವರು ಎಂಟ್ರಿ ಮಾಡಿರ್ತಾರೆ. ಸೊ ದ್ಯಾಟ್ ಈಸ್ ವೈ. ಓಕೆ, ಆ್ಯಂಡ್ ದಿಸ್ ಈಸ್ ಮಸ್ಟ್ ಆ್ಯಂಡ್. ಸೊ ಇದು ಮಾರ್ಕ್ಸ್ ಎಂಟ್ರಿ ಆಗಿಲ್ಲ ಅಂತ ಅಂದರೆ ನಿಮ್ಮ KCET ರಿಸಲ್ಟ್ ಕೂಡ ಬರೋದಿಲ್ಲ. ಓಕೆ, ಸೊ ಡೇಟ್ ಯಾವಾಗ ಅಂತ ಅಂದರೆ ಇಟ್ ಈಸ್ ಬಿಫೋರ್ 20th May 2024. 20th May 2024 before you have to enter your marks in the website. So link will be provided by KEA soon ಲಿಂಕ್ ಅನ್ನು ಕೊಡ್ತಾರೆ. ಆ ಲಿಂಕಿಗೆ ಹೋಗಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು PDF ಫಾರ್ಮಲ್ಲಿ ಅಪ್ಲೋಡ್ ಮಾಡಿದ್ರೆ ಆಯಿತು. ಓಕೆ, that's all. So for more such update, please follow the channel and subscribe. Thanks for watching.